ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಫ್ರೆಂಡ್ಸ್, ನಾನು ಕುಕ್ಕರಲ್ಲಿ ಕಡಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಒಂದು 3 ಸೀಟಿ ರಾತ್ರಿ ಫುಲ್ ಸೋಕ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಫುಲ್ ನೀರಾಗ ರಾತ್ರಿ ಇಡೀ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾನು ಕಡಲೆನ. ಈಗ ಒಂದು 3 ಸೀಟಿ ಆಗಿದೆ. 3 ಸೀಟಿ ಆದರೆ ಸಾಕು. ಆಲೂಗಡ್ಡೆನ ಮತ್ತು ಕಡಲೆನ ಹಾಕಿ 3 ಸೀಟಿ ತೆಗೆದಿದ್ದೀನಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ. ಮಸಾಲೆಯಲ್ಲಿ ನೋಡಿ, ಮುಕ್ಕಾಲು ಬಳೆ, ಒಂದು ತೆಂಗಿನಕಾಯಿಯಲ್ಲಿ ಮುಕ್ಕಾಲು ಬಳೆ ನಾನು ಈ ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಟ್ ಮಾಡ್ಕೊಳ್ಳೋದು ಜಾಸ್ತಿ. ಒಂದೊಂದು ಸಲ ತುರ್ಕೊಳ್ತೀನಿ, ಇಲ್ಲ ಅಂದರೆ ಕಟ್ ಮಾಡ್ಕೊಳ್ತೀನಿ. ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ತೀನಿ, ಹುಳಿ ಹಾಕ್ತೀನಿ, ಆಮೇಲೆ ಕೊತ್ತಂಬರಿಯನ್ನು ಹುರಿದ್ಬಿಟ್ಟು ಹಾಕ್ತೀನಿ. ಆಯಿಲಲ್ಲಿ ಹುರಿದ್ಬಿಟ್ಟು ಹಾಕ್ತೀನಿ. ಇಲ್ಲಿ ಮುಂದೆ ಏನೇನು ಪ್ರೊಸೆಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗ ನಾನು ಉಪ್ಪು ಹಾಕ್ತೀನಿ. ನಾವು ಮಸಾಲೆ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡ್ರೆ ಮಸಾಲೆಗೆ ಚೆನ್ನಾಗಿ ಉಪ್ಪು ತಾಗುತ್ತೆ. ಸೊ ಉಪ್ಪು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕಿದ್ದೀನಿ. ಆಮೇಲೆ ಹಾಗೇ ಹುಣಸೆ ಹಣ್ಣು ಹಾಕ್ತೀನಿ. ಯಾಕಂದ್ರೆ ನಾವು ಟೊಮೆಟೊ ಎಲ್ಲ ಹಾಕಲ್ವಲ್ಲ, ಈ ಹುಳಿಗೆ ಖಾಲಿ ಕಡಲೆ ಮತ್ತು ಆಲೂಗಡ್ಡೆ. ಸೊ ಹಾಗಾಗಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿದ್ದೀನಿ, ಹುಣಸೆ ಹಣ್ಣು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಹುಣಸೆ ಹಣ್ಣು ಸಾಕು. ಹುಣಸೆ ಹಣ್ಣು ಹಾಕಿದ್ದೀನಿ. ಹಾಗೆಯೇ 1/4 ಸ್ಪೂನ್ ಹಳದಿ ಪೌಡ್ರ್, ನೋಡಿ ಫ್ರೆಂಡ್ಸ್. ಈಗ ಈ ಪ್ಯಾನಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಸ್ಪೂನಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈಗ ಒಂದು 10 ಮೆಣಸನ್ನು ಅದರಲ್ಲಿ ಹುರಿಯೋಣ. ಮೆಣಸನ್ನು 10 ಮೆಣಸು ತೊಗೊಂಡಿದ್ದೀನಿ. ಆಯಿಲಲ್ಲಿ ಹುರಿಯೋಣ ಈಗ. ನೋಡಿ ಫ್ರೆಂಡ್ಸ್, ಈಗ ಇದು ಮೆಣಸನ್ನು ಆಯಿಲಲ್ಲಿ ಹುರ್ಕೊಂಡಿದ್ದೀನಿ. ಇಷ್ಟು ಸಾಕು. ಈಗ ಇದೇ ಆಯಿಲಲ್ಲಿ ಈಗ ಕೊತ್ತಂಬರಿಯನ್ನು ಹಾಕ್ತೀನಿ ನಾನು. ನೋಡಿ, ಖಾಲಿ ಮೆಣಸು ಮಾತ್ರ ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಕೊತ್ತಂಬರಿ ಸಾಕು. ಅದೇ ಆಯಿಲಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈ ಕೊತ್ತಂಬರಿಯನ್ನು ಚೆನ್ನಾಗಿ ಸ್ಮೆಲ್ ಬರೋ ತನಕ ಹುರ್ಕೊಳ್ತೀನಿ. ಕಪ್ಪದು ಮಾಡೋದು ಬೇಡ, ಕಪ್ಪಗೆ ಮಾಡಬಾರ್ದು, ಕತ್ತಿಸಬಾರ್ದು ಕೊತ್ತಂಬರಿನ. ಆಯಿಲ್ ಬಿಸಿ ಇರೋದ್ರಿಂದ ನಾನು ಸಿಮ್ಮ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಸ್ಮೆಲ್ ಬರುತ್ತೆ ಕೊತ್ತಂಬರಿದು. ಸ್ಮೆಲ್ ಬರ್ತಾ ಇದ್ದಾಗೆ ಆಫ್ ಮಾಡಿಬಿಡ್ತೀನಿ. ನೋಡಿ, ಕೊತ್ತಂಬರಿನ ಹುರ್ಕೊಂಡಿದ್ದೀನಿ. ಮೊದಲೇ ಈ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಬಿಸಿ ಇರುತ್ತಲ್ವ ಆಯಿಲು, ಅದರಲ್ಲೇ ಹುರ್ಕೋಬೋದು. ಒಳ್ಳೆ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಹುಳಿ. ಇದನ್ನು ನಂಚಿಕೊಂಡು ಅಂದರೆ ಕಲಿಸ್ಕೊಂಡು ಊಟನೂ ಮಾಡ್ಬೋದು, ಸೈಡ್ ಡಿಶ್ ಥರನೂ ತಿನ್ಬೋದು. ತುಂಬ ತೆಳ್ಳಗೂ ಮಾಡಬಾರ್ದು, ತುಂಬ ದಪ್ಪನೂ ಮಾಡಬಾರ್ದು, ಮೀಡಿಯಮ್ ಆಗಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿಯನ್ನು ಹಾಕಿದ್ದೀನಿ. ಈ ಮಸಾಲೆಯಲ್ಲಿ ಮುಕ್ಕಾಲು ಬಳೆ ಕಾಯಿ ಇದೆ, ತೆಂಗಿನಕಾಯಿ ಇದೆ, 10 ಒಣಮೆಣಸಿನಕಾಯಿ ಇದೆ. ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈ ಕೊತ್ತಂಬರಿ ತೋರಿಸಿದ್ನಲ್ಲ, ಅದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ. ಹಳದಿ ಪೌಡ್ರ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಹುಳಿ ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ತುಂಬ ದೊಡ್ಡದೆಲ್ಲ ಸ್ವಲ್ಪನೇ ಹುಣಸೆಹಣ್ಣಿನ ಹುಳಿ ಹಾಕಿ ಮಸಾಲೆ ರುಬ್ಕೊಂಡು ಬಿಡೋಣ ಈಗ. ನೋಡಿ ಫ್ರೆಂಡ್ಸ್, ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ಆಗ್ತಾಯಿದೆ ಈಗ. ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿ ಮಾಡಿದ್ದೀನಿ. ತರ್ತರಿ ಆಗಿರಬೇಕು, ತುಂಬ ನಯ ಆಗಬಾರ್ದು, ತರ್ತರಿ ಆಗಿರಬೇಕು. ನೋಡಿ, ಮಸಾಲೆ ರೆಡಿ ಆಗಿದೆ. ಹಾಗೆಯೇ ಕಡಲೆ ಮತ್ತು ಆಲೂಗಡ್ಡೆ. ಕಡಲೆ ನೋಡಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಕಡಲೆ ಚೆನ್ನಾಗಿ ಬೆಂದಿದೆ. ನೋಡಿ, 3 ಸೀಟ್ ತೆಗೆದಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಹುಳಿ. ಓಕೆ, ಈಗ
ಮಸಾಲೆನ ಹಾಕಿಬಿಡೋಣ. ಕಡಲೆನ ನೋಡಿಬಿಟ್ಟು ಹಾಕಿ, ನಿಮ್ಗೆ ಎಷ್ಟು ಬೇಕು ನಿಮ್ಗೆ ಗೊತ್ತಾಗುತ್ತೆ, ಅಂದಾಜು ಗೊತ್ತಾಗುತ್ತೆ. ಈಗ ಇನ್ನೊಂದು ವಿಷಯ ಫ್ರೆಂಡ್ಸ್, ಈ ಥರ ನಾವು ಮಸಾಲೆ ರುಬ್ತೀವಲ್ವ ಫ್ರೆಂಡ್ಸ್, ಮಸಾಲೆ ರುಬ್ಬಾದ ನಂತರ ಇದನ್ನ ಆಫ್ ಮಾಡ್ತೀವಲ್ಲ, ಇದನ್ನು ತೆಗೆದು ಬಿಡಬೇಕು. ಯಾಕಂದರೆ ಕರೆಂಟು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಅದರಿಂದ ನಾವು ಹಾಕಿಟ್ರೆ ಮಿಕ್ಸಿ ಹಾಳಾಗೋ ಚಾನ್ಸಸ್ಸು ಬರುತ್ತೆ. ಸೊ ಈ ಥರ ನಾವು ಯಾವುದೇ ಒಂದು ಕರೆಂಟದ್ದು ಯೂಸ್ ಮಾಡ್ತೀವಲ್ಲ, ಇದು ಯೂಸ್ ಮಾಡಾದ ತಕ್ಷಣ ನಾವು ಇದನ್ನು ಪ್ಲಗ್ಗನ್ನು ತೆಗೆದು ಬಿಡಬೇಕು. ಅದರಿಂದ ಏನಾಗುತ್ತೆ, ಕರೆಂಟ್ ಹೆಚ್ಚು ಕಡಿಮೆ ಬಂದ್ರೂ ಏನು ತೊಂದರೆ ಇರಲ್ಲ. ನೋಡಿ ಫ್ರೆಂಡ್ಸ್, ಮಸಾಲೆ ಹಾಕಿದ್ದೀನಿ. ಕಡಲೆ ಮತ್ತು ಆಲೂಗಡ್ಡೆ ಹಾಕಿದಂಥ ಹುಳಿ ರೆಡಿ ಆಗ್ತಾ ಇದೆ. ತುಂಬ ತೆಳ್ಳಗೂ ಮಾಡಿಲ್ಲ, ತುಂಬ ದಪ್ಪನೂ ಮಾಡಿಲ್ಲ. ಮಿಕ್ಸ್ ಅನ್ನದ ಜೊತೆ ಏನಂತೀವಿ, ನಂಚ್ಕೊಂಡು ಊಟ ಮಾಡ್ಬೋದು. ಅದು ಮತ್ತು ಸಾರು ಥರನೂ ಊಟ ಮಾಡ್ಬೋದು. ಆಮೇಲೆ ನಂಚ್ಕೊಳ್ಳೋಕ್ಕೂ ಇರುತ್ತೆ ಅಂತೀವಲ್ಲ, ಆ ಥರ ಮಾಡಿದ್ದೀನಿ. ಎರಡೂ ಆಗುತ್ತೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಪಲ್ಯ ಮಾಡಬೇಕಂತಿಲ್ಲ. ಕರೆಂಟ್ದು ಹೇಳಿದ್ನಲ್ವಾ ಫ್ರೆಂಡ್ಸ್, ನಾವು ಹಾಕಿಬಿಟ್ರೆ ಕರೆಂಟ್ ಹೆಚ್ಚು ಕಡಿಮೆ ಬಂದರೆ ಮಿಕ್ಸಿಗಳು ಹಾಳಾಗೋದು. ಕರೆಂಟ್ ಗ್ಯಾಜೆಟ್ಗಳು ಅಂದರೆ ಕರೆಂಟ್ ಥಿಂಗ್ಸ್ ಯಾವ್ಯಾವುದಿದೆ, ಈ ಮಿಕ್ಸಿ, ಆಮೇಲೆ ಇಂಡಕ್ಷನ್ ಸ್ಟೋವ್ ಅಥವಾ ಕೆಟಲ್ಗಳು, ಇವೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಟಿಪ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ಚೆನ್ನಾಗಿ ಸಿಮ್ ಮಾಡಿಟ್ಟಿದ್ದೀನಿ, ಚೆನ್ನಾಗಿ ಕುದಿ ಬರಲಿ ಅಂತ. ಒಂದು 4-5 ಕುದಿ ಬರಲಿ. ಈಗ ಒಗ್ಗರಣೆ ಹಾಕ್ತೀನಿ. ನಿಮ್ಗೆ ಗೊತ್ತು, ನಾನು ಹುಳಿಗೆ ಯಾವಾಗಲೂ ಕೊಕೊನಟ್ ಆಯಿಲೇ ಹಾಕೋದು ಅಂತ. ಕೊಕೊನಟ್ ಆಯಿಲ್, ಸಾಸಿವೆ, ತೆಂಗಿನೆಣ್ಣೆ, ಸಾಸಿವೆ, ಹಿಂಗು, ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕಲ್ಲ ನಾನು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಟೈಮ್. ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಪಟ ಅಂದ ತಕ್ಷಣ ಗುಡ್ ಲೈಫ್ದು ಹಿಂಗೆ ಹಾಕ್ತಾಯಿದ್ದೆ, ಹಿಂಗೆ ಪೌಡ್ರ್ ಹಾಕ್ತಾಯಿದ್ದೆ, ಅದು ಖಾಲಿ ಆಗಿದೆ. ಸೊ ನಮ್ಮ ಊರಿಂದ ತಂದಂತಹ ತುಂಬ ಪರಿಮಳವಾದಂತಹ ಹಿಂಗಿಂದು ಈ ಥರ ಇದು ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಸ್ಮೆಲ್ ಇದು. ಹಾಗೆ ನನ್ನ ಗಾರ್ಡನ್ ಕರಿಬೇವು. ಸೊ ಈಗ ಸಾಸಿವೆ ಪಟ ಅನ್ನಲಿ. ನೋಡಿ ಫ್ರೆಂಡ್ಸ್, ಸಾಸಿವೆ ಪಟ ಅಂತ ಇದೆ. ಈಗ ಹಿಂಗೆ ಹಾಕ್ತೀನಿ, ಹಿಂಗೂ ಕರಿಬೇವು ಹಾಕ್ಬಿಡ್ತೀನಿ. ಒಳ್ಳೆ ಸ್ಮೆಲ್ ಹಿಂಗಿಂದು ಆಮೇಲೆ ಕರಿಬೇವುದು. ನೋಡಿ, ಸ್ವಲ್ಪ ಆಫ್ ಮಾಡ್ತೀನಿ, ಯಾಕಂದರೆ ಬಿಸಿ ಇರುತ್ತಲ್ವ ಪ್ಯಾನು. ಸೊ ಅದರಲ್ಲಿ ಚೆನ್ನಾಗಿ ಹಿಂಗೆಲ್ಲ ಮೆಲ್ಟ್ ಆಗುತ್ತೆ. ನೋಡಿ, ಇಲ್ಲೂ ಹಾಗೆ ಕುದಿ ಬರ್ತಾ ಇದೆ. ಆಫ್ ಮಾಡಿಬಿಡ್ತೀನಿ. ಈಗ ಒಗ್ಗರಣೆ ಹಾಕಿಬಿಟ್ಟು ತಕ್ಷಣವೇ ಇದನ್ನು ಮುಚ್ಚಿಬಿಡೋಣ. ಒಳ್ಳೆ ಸ್ಮೆಲ್ಗಳೆಲ್ಲ ಅದ್ರ ಒಳಗಡೆ ಇರುತ್ತೆ. ನೋಡಿ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಅನ್ನೋ ಜೊತೆ ಈ ಹುಳಿ ಹಾಕಿಬಿಟ್ಟು ಊಟ ಮಾಡಿದ್ರೆ ಅಂತೂ ಆಹಾ ಸ್ವರ್ಗ ಸುಖ. ನೋಡಿ ಫ್ರೆಂಡ್ಸ್, ಓಪನ್ ಮಾಡ್ತೀನಿ. ಈಗ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ಇನ್ನೂ ಸ್ವಲ್ಪ ಒಗ್ಗರಣೆ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.